ಮಹಾತ್ಮ ಗಾಂಧಿ. ಈ ಹೆಸರು ಕೇಳಿದ್ರೆ ಸಾಕು ಅಹಿಂಸೆ, ಸತ್ಯ ಅನ್ನೋ ಪದಗಳು ನೆನಪಾಡುತ್ತೆ. ಆದರೆ ಅವರ ಜೀವನ ಮತ್ತು ಸಾವು ಎರಡರಲ್ಲೂ ಒಂದು ದೊಡ್ಡ ವಿರೋಧಾಭಾಸ ಇದೆ. ಬನ್ನಿ, ಈ ಕಥೆಯನ್ನೊಮ್ಮೆ ಬಿಡಿಸಿ ನೋಡೋಣ. ಈ ಕಥೆ ಶುರುವಾಗೋದೇ ಅದರ ಆಘಾತಕಾರಿ ಅಂತ್ಯದಿಂದ. ಸ್ಥಳ ದೆಹಲಿ. ದಿನಾಂಕ ಜನವರಿ 30, 1948. ಅಂದು ಭಾರತದ ಪಿತಾಮಹನ ಹತ್ಯೆಯಾಗಿತ್ತು. ಅಲ್ಲಿ ನಡೆದನ್ನ ಒಬ್ರು ಕಣ್ಣಾರೆ ಕಂಡೋರು ಹೀಗೆ ಬಣ್ಣಿಸಿದ್ರು. ಹಂತಕ ಮಹಾತ್ಮ ಗಾಂಧಿಗೆ ಗುಂಡುಗಳ ಹಾರವನ್ನೇ ಹಾಕ್ಬಿಟ್ಟ ಅಂತ. ಅಂದ್ರೆ ಅಷ್ಟು ಹತ್ರದಿಂದ ಹಾರಿಸಿದ 3 ಗುಂಡುಗಳು ಅವರ ಎದೆ ಮೇಲೆ ಒಂದು ರೀತಿ ಭಯಾನಕ ಹಾರದ ಹಾಗೆ ಅರ್ಧಚಂದ್ರಾಕೃತಿಯಲ್ಲಿ ಕಾಣ್ತಾ ಇತ್ತು. ಇಡೀ ಜಗತ್ತಿಗೆ ಅಹಿಂಸೆಯ ಪಾಠ ಹೇಳಿದ ವ್ಯಕ್ತಿಯ ಹತ್ಯೆ ಯಾಕಾಯ್ತು? ಈ ಒಂದು ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. ಗಾಂಧಿ ಅನ್ನೋ ವ್ಯಕ್ತಿ ಮತ್ತು ಅವರು ಎದುರಿಸಿದ ಸವಾಲುಗಳನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಮಹಾತ್ಮ ಅಂತ ಕರೆಸ್ಕೊಳ್ಳೋಕ್ಕೂ ಮುಂಚೆ ಮೋಹನ್ ದಾಸ್ ಗಾಂಧಿ ಅನ್ನೋ ವ್ಯಕ್ತಿ ಪೂರ್ತಿ ಬೇರೆಯೇ ಇದ್ರು. ಈ ಪರಿವರ್ತನೆ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಒಂದ್ ಕಡೆ ದಕ್ಷಿಣ ಆಫ್ರಿಕಾದಲ್ಲಿ ಪಾಶ್ಚಿಮ್ಯಾತ್ಯ ಸೂಟ್ ಬೂಟ್ ಹಾಕಿದ ಶ್ರೀಮಂತ ವಕೀಲ, ಇನ್ನೊಂದು ಕಡೆ ಬಡವರ ಸಂಕೇತವಾದ ಕೈಮಗ್ಗದ ಧೋತಿಯುಟ್ಟ ಫಕೀರ. ಅವರ ಜೀವನವನ್ನೇ ಬದಲಿಸಿದ್ದು ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಒಂದು ಘಟನೆ. ಪ್ರಥಮ ದರ್ಜೆ ರೈಲಿನ ಬೋಗಿಯಿಂದ ಅವರನ್ನು ಹೊರಗೆಸಿದಾಗ ಅಲ್ಲಿ ಶುರುವಾಯಿತು ನೋಡಿ, ಸಮಾನತೆಗಾಗಿ ಅವರ 20 ವರ್ಷಗಳ ಸುದೀರ್ಘ ಹೋರಾಟ. ಭಾರತಕ್ಕೆ ವಾಪಸ್ ಬಂದ ಮೇಲೆ ಅವರ ಅಹಿಂಸಾತ್ಮಕ ಪ್ರತಿರೋಧದ ತತ್ವಕ್ಕೆ ಒಂದು ಸ್ಪಷ್ಟ ರೂಪ ಸಿಕ್ತು. ಹೇಗೆ? ಚರಕ ಚಳವಳಿಯ ಮೂಲಕ ಆರ್ಥಿಕ ಸ್ವಾತಂತ್ರ್ಯದ ಸಂದೇಶ ಸಾರಿದರು. ಬ್ರಿಟಿಷರ ಉಪ್ಪಿನ ಕಾನೂನನ್ನು ಮುರಿಯೋಕೆ 358 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಅದೇ ಉಪ್ಪಿನ ಸತ್ಯಾಗ್ರಹ. ಇಡೀ ಜಗತ್ತು ತಿರುಗಿ ನೋಡ್ತು. ಇದೆಲ್ಲದರ ಪರಿಣಾಮವಾಗಿ ಅವರು ಪದೇ ಪದೇ ಜೈಲಿಗೋಗ್ಬೇಕಾಯ್ತು. ಒಟ್ಟು 4 ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಿದ್ರು. ಆದರೆ ಗಾಂಧಿಯವರ ಮುಂದಿದ್ದ ಅತಿ ದೊಡ್ಡ ಸವಾಲು ಬ್ರಿಟಿಷ್ ಸಾಮ್ರಾಜ್ಯ ಆಗಿರಲಿಲ್ಲ. ಅದಕ್ಕಿಂತ ದೊಡ್ಡ ಸವಾಲು ಭಾರತದ ಒಳಗೆ ಹುಟ್ಟಿಕೊಂಡಿದ್ದ ಒಂದು ದೊಡ್ಡ ಬಿರುಕು. ಇಲ್ಲಿ 2 ದೃಷ್ಟಿಕೋನಗಳು ಎದುರುಬದುರಾದವು. ಗಾಂಧಿಯವರ ಕನಸು ಹಿಂದೂ ಮುಸ್ಲಿಮರೆಲ್ಲ ಒಟ್ಟಾಗಿ ಬಾಳುವ ಒಂದೇ ಜಾತ್ಯತೀತ ಭಾರತವನ್ನ ಕಟ್ಟೋದು. ಆದರೆ ಇನ್ನೊಂದು ಕಡೆ ಮುಸ್ಲಿಂ ಲೀಗ್ ನಾಯಕ ಮೊಹಮ್ಮದ್ ಅಲಿ ಜಿನ್ನಾ ಇದ್ರು. ಅವರ ವಾದ ಏನಂದ್ರೆ, ಕಾಂಗ್ರೆಸ್ ಹಿಂದೂಗಳ ಪಕ್ಷ, ಹಾಗಾಗಿ ಹಿಂದೂ ಬಹುಸಂಖ್ಯಾತರಿಂದ ಮುಸ್ಲಿಮರ ಹಿತಾಸಕ್ತಿ ಕಾಪಾಡೋಕೆ ಪಾಕಿಸ್ತಾನ ಅನ್ನೋ ಪ್ರತ್ಯೇಕ ರಾಷ್ಟ್ರವೇ ಬೇಕು. ಗಾಂಧಿ ಒಗ್ಗಟ್ಟಿಗಾಗಿ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಗೊತ್ತಾ? 1944ರಲ್ಲಿ ಅಖಂಡ ಭಾರತಕ್ಕೆ ನೀವೇ ಪ್ರಧಾನಿಯಾಗಿ ಅಂತ ಜಿನ್ನಾಗೆ ಆಫರ್ ಕೂಡ ಕೊಟ್ರು. ಆದರೆ ಜಿನ್ನಾ ಅದನ್ನ ನೇರವಾಗಿ ತಿರಸ್ಕರಿಸಿದ್ರು. ಯಾಕಂದ್ರೆ ಗಾಂಧಿಯವರ ಎಲ್ಲರನ್ನೂ ಒಳಗೊಳ್ಳೋ ನೀತಿ ಮುಸ್ಲಿಮ್ರನ್ನ ಹಿಂದೂ ಸಂಸ್ಕೃತಿಯಲ್ಲಿ ಕರಗಿಸಿಬಿಡೋ ಒಂದು ತಂತ್ರ ಅಂತ ಜಿನ್ನಾ ಭಾವಿಸಿದ್ರು. ಈ ರಾಜಕೀಯ ಭಿನ್ನಾಭಿಪ್ರಾಯ ಇದೆಯಲ್ಲ, ಅದು ಇನ್ನೂ ಕೆಲವೇ ದಿನಗಳಲ್ಲಿ ಯಾರೂ ಊಹಿಸದಷ್ಟು ದೊಡ್ಡ ರಕ್ತಸಿಕ್ತ ಹಿಂಸಾಚಾರವಾಗಿ ಸ್ಫೋಟಗೊಳ್ಳೋ ಹಂತದಲ್ಲಿತ್ತು. ಅದು ಆಗಸ್ಟ್ 16, 1946. ಜಿನ್ನಾ ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ಕೊಟ್ರು. ಅಂದ್ರೆ ವಿಷಯವನ್ನ ಬೀದಿಗಿಳಿಸಿದ್ರು. ಇದರ ಪರಿಣಾಮ ಕೋಲ್ಕತ್ತಾದಲ್ಲಿ ಬರೋಬ್ರಿ 5,000 ಜನ ಹತ್ಯಾದ್ರು. ಈ ಒಂದು ಘಟನೆ ಉತ್ತರ ಭಾರತದಾದ್ಯಂತ ಪ್ರತೀಕಾರದ ಕೋಮು ಸಂಘರ್ಷದ ಸರಣಿಗೆ ಕಿಡಿ ಹೊತ್ತಿಸಿಬಿಟ್ಟು ಬ್ರಿಟಿಷರು ಭಾರತ ಬಿಟ್ಟು ಹೋಗೋಕೆ ಆತುರವಲ್ಲಿದ್ರು. ಇದರ ಫಲವಾಗಿ 1947ರಲ್ಲಿ ಭಾರತ ವಿಭಜನೆಯಾಯಿತು. ಇದು ಇತಿಹಾಸದಲ್ಲೇ ನಡೆದ ಅತಿದೊಡ್ಡ ಸಾಮೂಹಿಕ ವಲಸೆಗೆ ಕಾರಣವಾಯಿತು. ಅದೆಷ್ಟು ಜನ ಮನೆ ಮಠ ಕಳ್ಕೊಂಡ್ರು ಗೊತ್ತಾ? ಬರೋಬ್ಬರಿ 1 ಕೋಟಿ ಜನ. ಆ ಗೊಂದಲ, ಆ ವ್ಯವಸ್ಥೆಯಲ್ಲಿ ನಿರಾಶ್ರಿತರಾಗಿ ಹೋಗ್ತಾ ಇದ್ದೋರ ಮೇಲೆ ದಾಳಿಗಳು ನಡೆದವು. ಇದರಲ್ಲಿ ಅಂದಾಜು 10 ಲಕ್ಷ ಜನ, ಅಂದ್ರೆ 1 ಮಿಲಿಯನ್ ಅಮಾಯಕರು ಕೊಲ್ಲಲ್ಪಟ್ರು. ದೇಶ ವಿಭಜನೆ ಆಗೋದಾದ್ರೆ ಅದು ನನ್ನ ಹೆಣದ ಮೇಲೆ ಮಾತ್ರ ಅಂತ ಗಾಂಧಿ ಹೇಳಿದ್ರು. ಈ ರಕ್ತಪಾತದಿಂದ ಅವರು ತೀವ್ರವಾಗಿ ನೊಂದಿದ್ರು. ಹಿಂಸೆ ನಡೀತಿದ್ದ ಹಳ್ಳಿಗಳಲ್ಲಿ ಪರಿಗಾಲಲ್ಲಿ ಓಡಾಡಿದ್ರು. ಕೊಲೆಗಳನ್ನು ನಿಲ್ಲಿಸೋಕೆ ಉಪವಾಸ ಮಾಡಿದ್ರು. ಆದರೆ ಅಷ್ಟೆಲ್ಲ ಮಾಡಿದ್ರೂ ಅವರಿಂದ ದೇಶದ ವಿಭಜನೆಯನ್ನ ತಡೆಯೋಕ್ಕಾಗಲಿಲ್ಲ. ಒಂದು ಕಡೆ ಇಡೀ ಜಗತ್ತು ಗಾಂಧಿಯನ್ನ ಒಬ್ಬ ಸಂತನ ಹಾಗೆ ನೋಡ್ತಾ ಇತ್ತು. ಆದರೆ ಇನ್ನೊಂದು ಕಡೆ ಹಿಂದೂ ರಾಷ್ಟ್ರೀಯವಾದಿಗಳ ಒಂದು ಗುಂಪು ಅವರನ್ನ ತಮ್ಮ ಜನರಿಗೆ ದ್ರೋಹ ಬಗೆದ ದೇಶದ್ರೋಹಿ ಅಂತ ನೋಡ್ತಾ ಇತ್ತು. ಹಾಗಿದ್ರೆ ಅವರನ್ನ ಕೊಂದವರ ದೃಷ್ಟಿಯಲ್ಲಿ ಗಾಂಧಿ ಹೀರೋ ಆಗಿರಲಿಲ್ಲ, ವಿಲನ್ ಆಗಿದ್ರು. ಅವರ ತರ್ಕ ಸರಳವಾಗಿತ್ತು. ಹಂತ 1, ಗಾಂಧಿಯವರ ಅಹಿಂಸೆ ಸಹಿಷ್ಣುತೆಯನ್ನ ಬೋಧಿಸುತ್ತೆ. ಹಂತ 2, ಈ ಸಹಿಷ್ಣುತೆಯೇ ಹಿಂದೂಗಳನ್ನ ದುರ್ಬಲಗೊಳಿಸಿ ಶತಮಾನಗಳ ಕಾಲ ವಿದೇಶಿ ಆಡಳಿತಕ್ಕೆ ಕಾರಣವಾಯಿತು. ಹಂತ 3, ಮುಸ್ಲಿಮರ ಬಗ್ಗೆ ಗಾಂಧಿಯವರಿಗಿದ್ದ ಸಹಾನುಭೂತಿ ಹಿಂದೂಗಳ ಹಿತಾಸಕ್ತಿಗೆ ಮಾಡಿದ ದ್ರೋಹ. ಕೊನೆಗೆ 4ನೇ ಮತ್ತು ಅಂತಿಮ ಕಾರಣ. ಅಂತಿಮ ಹೊಡೆತ ಬಿದ್ದಿದ್ದು ಗಾಂಧಿಯವರ ಉಪವಾಸ ಸತ್ಯಾಗ್ರಹದಿಂದ. ಆಗ ಭಾರತ ಪಾಕಿಸ್ತಾನದ ನಡುವೆ ಕಾಶ್ಮೀರಕ್ಕಾಗಿ ಯುದ್ಧ ನಡೆದಿತ್ತು. ಅಂಥ ಸಮಯದಲ್ಲಿ
ಗಾಂಧಿ ಪಾಕಿಸ್ತಾನಕ್ಕೆ ಕೊಡಬೇಕಿದ್ದ 550 ಮಿಲಿಯನ್ ರೂಪಾಯಿಗಳನ್ನ ಕೊಡಿ ಅಂತ ಭಾರತ ಸರ್ಕಾರದ ಮೇಲೆ ಒತ್ತಡ ತರಲು ಉಪವಾಸ ಕೂತ್ರು. ಇದನ್ನ ಶತ್ರುದೇಶದ ಪರ ನಿಂತ ಅಂತಿಮ ದ್ರೋಹ ಅಂತ ಪರಿಗಣಿಸಲಾಯಿತು. ಇದು ಅವರನ್ನ ಹತ್ಯೆ ಮಾಡಬೇಕು ಅನ್ನೋ ಸಂಚುಕೋರರ ನಿರ್ಧಾರವನ್ನ ಮತ್ತಷ್ಟು ಗಟ್ಟಿ ಮಾಡಿತು. ಹಂತಕರ ಮನಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಗೋಪಾಲ್ ಗೋಡ್ಸೆ ನೆನಪಿಸ್ಕೊಳ್ಳೋ ಈ ಮಾತು ಸಾಕ್ಷಿ. ನೀವು ಉಪವಾಸದಿಂದ ಸಾಯಲ್ಲ, ನಮ್ಮ ಗುಂಡುಗಳಿಂದ ಸಾಯ್ತೀರಿ. ಜನವರಿ 20ನೇ ತಾರೀಕು ಹತ್ಯೆಗೆ ಒಂದು ವಿಫಲ ಪ್ರಯತ್ನ ನಡೆದಿತ್ತು. ಆದರೆ ಅದಾದ್ಮೇಲೆ ನಾಥೂರಾಮ್ ಗೋಡ್ಸೆ ನೇತೃತ್ವದ ತಂಡ ತಮ್ಮ ಯೋಜನೆಯನ್ನ ಅಂತಿಮಗೊಳಿಸಿತ್ತು. ಗಾಂಧಿಯವರ ಸಾವು ಅವರನ್ನ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಐಕಾನ್ ಆಗಿ ಮಾಡಿತು. ಆದರೆ ಭಾರತದ ಬಗ್ಗೆ ಅವರಿಟ್ಕೊಂಡಿದ್ದ ಕನಸಿದೆಯಲ್ಲ, ಅದು ಬೇರೆಯೇ ವಾಸ್ತವವನ್ನ ಎದುರಿಸಿತು. ಗಾಂಧಿ ತೀರಿಕೊಂಡಾಗ ಪ್ರಧಾನಿ ನೆಹರು ನಮ್ಮ ಬದುಕಿನ ಬೆಳಕೇ ಆರಿಹೋಯಿತು, ಎಲ್ಲೆಡೆ ಕತ್ತಲೆ ಅಂತ ದುಃಖಿಸಿದ್ರು. ಆದರೆ ಇನ್ನೊಂದ್ ಕಡೆ ವಿಚಾರಣೆ ವೇಳೆ ಹಂತಕ ನಾಥೂರಾಮ್ ಗೋಡ್ಸೆ ಯಾವುದೇ ಪಶ್ಚಾತ್ತಾಪವಿಲ್ಲದೆ ತನ್ನ ಕೃತ್ಯವನ್ನ ಸಮರ್ಥಿಸ್ಕೊಂಡ. ಹಿಂದೂ ರಾಷ್ಟ್ರವನ್ನ ದುರ್ಬಲಗೊಳಿಸಿದ ವ್ಯಕ್ತಿಯಿಂದ ದೇಶವನ್ನ ಉಳಿಸೋಕೆ ತಾನಿದನ್ನ ಮಾಡಿದೆ ಅಂತ ವಾದಿಸ್ತ. ಎಲ್ಲಿಯೇ ನೋಡಿ ದೊಡ್ಡ ವಿರೋಧಾಭಾಸ. ಗಾಂಧಿಯವರ ಕನಸಿನ ಭಾರತ ಹೇಗಿತ್ತು? ಸ್ವಾವಲಂಬಿ, ಕೃಷಿ ಆಧಾರಿತ ಹಳ್ಳಿಗಳ ದೇಶ. ಆದರೆ ಪ್ರಧಾನಿ ನೆಹರು ನೇತೃತ್ವದಲ್ಲಿ ಭಾರತ ಸಾಗಿದ್ದು ಆಧುನೀಕರಣ ಮತ್ತು ಕೈಗಾರಿಕೀಕರಣದ ದಾರಿಯಲ್ಲಿ. ಬೃಹತ್ ಅಣೆಕಟ್ಟುಗಳನ್ನ ಭಾರತದ ಹೊಸ ದೇವಾಲಯಗಳು ಅಂತ ನೆಹರು ಕರೆದರು. ಗಾಂಧಿಯವರ ಗ್ರಾಮ ಸ್ವರಾಜ್ಯಕ್ಕೂ ನೆಹರೂರವರು ಈ ದೃಷ್ಟಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಸರಿ, ಗ್ಲೋಬಲೈಸೇಷನ್ ಬಂದ ಮೇಲೆ ಗಾಂಧಿಯವರ ಅನೇಕ ಆರ್ಥಿಕ ವಿಚಾರಗಳು ಹಿಂದೆ ಸರಿದಿರ್ಬೋದು. ಆದರೆ ಅವರ ಸಂದೇಶದ ತಿರುಳು ಇವತ್ತಿನ ಜಗತ್ತಿಗೆ ಒಂದು ಆಳವಾದ ಪ್ರಶ್ನೆಯನ್ನ ಕೇಳ್ತಾನೇ ಇದೆ. ಗಾಂಧಿ ಹೇಳಿದ್ರು, ನಿಮ್ಮ ಅಗತ್ಯಕ್ಕಿಂತ ಹೆಚ್ಚು ಬಳಸಬೇಡಿ, ಪ್ರಕೃತಿಯನ್ನ ಗೌರವಿಸಿ. ಇವತ್ತು ನಾವು ಎದುರಿಸ್ತಾ ಇರೋ ಹವಾಮಾನ ಬದಲಾವಣೆ, ಈ ಗ್ರಾಹಕ ಸಂಸ್ಕೃತಿಯ ಯುಗದಲ್ಲಿ ಅವರ ಈ ಮಾತು ಎಂದಿಗಿಂತಲೂ ಹೆಚ್ಚು ಪ್ರಸ್ತುತ ಅನ್ಸಲ್ವಾ?